ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಪ್ರತಿ ಗುರುವಾರ ದಿವಸ ವಿಶೇಷವಾಗಿ ರಾಯರ ನೈವೇದ್ಯಕ್ಕೆ ಮಾಡುವಂತಹ ಅವಲಕ್ಕಿ ಪ್ರಸಾದವನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ತುಂಬ ಕಡಿಮೆ ಪದಾರ್ಥಗಳನ್ನು ಹಾಕ್ಕೊಂಡು ಮಾಡ್ಕೊಳ್ಬೋದು. ಇದನ್ನು ಭಕ್ತಿಯಿಂದ ನೀವು ಮಾಡಿದ್ದೇ ಆದಲ್ಲಿ ಪ್ರಸಾದವನ್ನು ಅರ್ಪಿಸಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗುವುದರಲ್ಲಿ ಸಂದೇಹನೇ ಇಲ್ಲ. ಬನ್ನಿ ಹಾಗಾದರೆ ರುಚಿಕರವಾದಂತಹ ಈ ಅವಲಕ್ಕಿ ಪ್ರಸಾದವನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಯಾವುದಾದ್ರೂ ಒಂದು ಬಟ್ಲು ಮೆಷರ್ಮೆಂಟನ್ನು ನೀವು ತಗೊಳ್ಳಿ. ಅದರಲ್ಲಿ ಈಗ 1 ಬಟ್ಲಾಗುವಷ್ಟು ನಾನಿಲ್ಲಿ ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಇದನ್ನು ಇನ್ನು ಒಂದು 3ರಿಂದ 4 ಸರಿಯಾದರೂ ನೀಟಾಗಿ ನೀರು ಹಾಕಿ ವಾಶ್ ಮಾಡಿಕೊಳ್ಬೇಕು. ಈ ದಪ್ಪ ಅವಲಕ್ಕಿಯಲ್ಲಿ ಏನು ಅಂತಂದರೆ ತುಂಬ ಧೂಳಿನ ಅಂಶ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ತೊಳೆದಾದ ನಂತರ ಇದನ್ನು ಮುಚ್ಚಳವನ್ನು ಮುಚ್ಚಿ ಒಂದು 10 ನಿಮಿಷ ನೆನೆಯೋದಕ್ಕೆ ಹಾಗೆಯೇ ಬಿಡಬೇಕು. ನೀರು ಹಾಕದೆ ಹಾಗೆಯೇ ನೆನೆಸುವಂಥದ್ದು. ಇಲ್ಲಿ ಈ ಸೈಡು ಒಂದು ಸಣ್ಣ ಪಾತ್ರೆಯನ್ನು ತಗೊಂಡು ಅದಕ್ಕೆ ನಾವು ಯಾವ ಕಪ್ಪು ಅಳತೆಯಿಂದ ಅವಲಕ್ಕಿಯನ್ನು ತಗೊಂಡಿದ್ದೀವಿ ನೋಡಿ, ಅದೇ ಕಪ್ಪು ಅಳತೆಯಿಂದ 1 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕಿ ಅದೇ ಕಪ್ಪಿನಿಂದ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ಈಗ ಬೆಲ್ಲ ಮತ್ತು ನೀರಲ್ಲಿ ಚೆನ್ನಾಗಿ ಮೆಲ್ಟ್ ಆಗಬೇಕು, ಕರಗಬೇಕದು. ಈಗ ಅದು ಕರಗುವಷ್ಟು ಹೊತ್ತಲ್ಲಿ ನಾವಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ತುಪ್ಪದಲ್ಲಿ ಹುರ್ಕೊಳ್ಳೋಣ. ಇವು ಇಷ್ಟನ್ನು ನಾವು ನೋಡಿ ಹುರ್ಕೊಂಡು ಸೈಡಲ್ಲಿ ಇಟ್ಟಿರಬೇಕು. ಈ ದ್ರಾಕ್ಷಿ ಆಗಿರ್ಬೋದು, ಗೋಡಂಬಿ ಆಗಿರ್ಬೋದು, ಇದಕ್ಕೆ ನೀವು ಹಾಕಲೇಬೇಕು. ತುಂಬ ರುಚಿಯಾಗಿರುತ್ತೆ. ಈಗ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹುರ್ಕೊಂಡಿದ್ದಾಯಿತು. ಈ ಸೈಡು ಬೆಲ್ಲ ಕೂಡ ಚೆನ್ನಾಗಿ ಕರಗಿ ನೀರಾಗ್ತಾ ಇದೆ. ಅದನ್ನು ಇನ್ನೀಗ ಶೋಧಿಸ್ಕೊಂಡು ಇನ್ನೊಂದು ಪ್ಯಾನಿಗೆ ಹಾಕ್ಕೊಳ್ಳೋಣ. ಈಗ ಶೋಧಿಸಿ ಇಟ್ಟಂತಹ ಈ ಬಾಣಲೆಯಲ್ಲಿ ನಾವೀಗ ತುಂಬ ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ನಾವು ಯಾವುದು ಅವಲಕ್ಕಿಯನ್ನು ನೆನೆಸಿ ಇಟ್ಕೊಂಡಿದ್ದೀವಲ್ಲ ಒಂದು ಸೈಡಲ್ಲಿ, ಅದನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಅದು ಉದುರುದ್ರ ಆಗುತ್ತೆ. ನೀವು ತೊಳ್ಕೊಂಡು ಚೆನ್ನಾಗಿ ಅದನ್ನು ವಾಶ್ ಮಾಡಿ ಸೈಡಲ್ಲಿ ಇಟ್ಬಿಟ್ರೆ ಮುಚ್ಚಳವನ್ನು ಮುಚ್ಚಿ ಒಂದು 10 ನಿಮಿಷ ಚೆನ್ನಾಗಿ ಅದು ನೆನೆಯುತ್ತೆ. ನೆಂದಾದ ನಂತರ ಸುಲಭವಾಗಿ ನಿಮಗೆ ಬೆಲ್ಲದ ಪಾಕದಲ್ಲಿ ಬೇಯುತ್ತೆ. ಇನ್ನು ಇದನ್ನು ಮುಚ್ಚಳವನ್ನು ಮುಚ್ಚಿ ಸಹ ಬೇಯಿಸ್ಬೋದು, ಅಥವಾ ಒಂದು 2 ನಿಮಿಷ ತುಂಬ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಅರಳಿಕೊಂಡು ಬರುತ್ತೆ. ಇದು ಬೆಲ್ಲದಲ್ಲೇ ಬೇಯಬೇಕಿದು, ರುಚಿಯಾಗಿ ಬರುತ್ತೆ. ಇನ್ನು ಮುಚ್ಚಳವನ್ನು ಮುಚ್ಚಿ ಒಂದು 2ರಿಂದ 3 ನಿಮಿಷಗಳ ಕಾಲ ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ. ಮತ್ತು ನಾವು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ, ಹುರಿದಿರುವಂತಹ ಗೋಡಂಬಿ ಎಲ್ಲವನ್ನು ಹಾಕ್ಕೊಳ್ಬೇಕು. ಈಗ ನೋಡಿ, ಒಂದು 3ರಿಂದ 4 ನಿಮಿಷಗಳ ನಂತರ ನಾನೀಗ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಬೆಲ್ಲ ಎಲ್ಲ ಎಳ್ಕೊಂಡು ರೆಡಿಯಾಗಿದೆ ಅದು. ಬಟ್ ಒಂದು ಸ್ವಲ್ಪ ಬೇಯಬೇಕು. ಆ ಹಂತದಲ್ಲಿ ನಾವು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಬೇಕಾಗತ್ತೆ. ಇದರ ಜೊತೆಗೇ ನಾವು ಹುರಿದಿರುವಂತಹ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಎರಡನ್ನೂ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇದಕ್ಕೆ ನಾವು ಫ್ಲೇವರ್ಗೋಸ್ಕರ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ಬೇಕು. ಇವಿಷ್ಟನ್ನು ಹಾಕಿ ಆದ ನಂತರ ಸರಿಯಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಕಿರುವಂತಹ ಏಲಕ್ಕಿ ಪೌಡ್ರ್ ಆಗಿರ್ಬೋದು, ತೆಂಗಿನಕಾಯಿ ಎಲ್ಲ ನಾವು ಇದೇ ಹಂತದಲ್ಲಿ ಹಾಕ್ಕೊಳ್ಬೇಕು. ತುಂಬ ನಾವು ಅವಲಕ್ಕಿ ಬೆಂದ ನಂತರ ಹಾಕಿದರೆ ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ ಅದು. ಅದಕ್ಕೋಸ್ಕರ ಸ್ವಲ್ಪ ನೀರಿರಬೇಕಾದ್ರೇ ಹಾಕ್ಕೊಳ್ಬೇಕು ಇದನ್ನೆಲ್ಲವನ್ನು. ಇನ್ನು ಇದನ್ನು ಜಾಸ್ತಿ ಬೇಯಿಸುವಂತಹ ಅವಶ್ಯಕತೆ ಇಲ್ಲ. ಇಷ್ಟೇ ಇದು ಬೆಂದರೆ ಸಾಕಾಗುತ್ತೆ. ಕೊನೆಯದಾಗಿ ನಾವಿದಕ್ಕೆ 1 ಚಮಚದಿಂದ 2 ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ಬೇಕು. ನಾವು ಸ್ಟಾರ್ಟಿಂಗಲ್ಲಿ ಏನು ಹಾಕೋದಕ್ಕೆ ಹೋಗಿಲ್ಲ, ಬರೀ ಬೆಲ್ಲದಲ್ಲೇ ಅದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಈಗ ಕೊನೆಯದಾಗಿ ತುಪ್ಪವನ್ನು ಹಾಕಿ ಆದ ನಂತರ ಮತ್ತೊಮ್ಮೆ ತಿರ್ಗಾ ಮಿಕ್ಸ್ ಮಾಡಿಕೊಂಡಾದ ನಂತರ ಗುರು ರಾಯರ ನೈವೇದ್ಯಕ್ಕೆ ಮಾಡುವಂತಹ ಪ್ರಸಾದ ಕೂಡ ರೆಡಿಯಾಗುತ್ತೆ. ಇವತ್ತು ನಾವು ಮಾಡಿರುವಂತಹ ಈ ಗುರು ರಾಘವೇಂದ್ರ ಸ್ವಾಮಿಗಳ ಪ್ರಸಾದದ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಪ್ರಸಾದವನ್ನು ಭಕ್ತಿಯಿಂದ ತಯಾರಿಸಿ ಸ್ವಾಮಿಗಳಿಗೆ ಅರ್ಪಿಸಿದರೆ ಖಂಡಿತ ನಮ್ಮ ಮನಸ್ಸಿಗೆ ಶಾಂತಿ ಮತ್ತು ಸಂತೋಷ ಎಲ್ಲವೂ ಪ್ರಾಪ್ತಿಯಾಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಹೊಸ ರೆಸಿಪಿ ಮತ್ತು ಸಾಂಪ್ರದಾಯಿಕ ರೆಸಿಪಿಗಳಿಗಾಗಿ ಹವ್ಯಕ ಪಾಕಶಾಲೆಯನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಹೆಚ್ಚಾಗಿ ಎಲ್ಲ ಕಡೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ.